ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಜ್ಯೋತಿ ಅಕಾಡೆಮಿ. ನಾನು ನಿಮ್ಮ ಶಿವಾನಂದ್ ಸರ್. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ಸಂದರ್ಭದಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತಹ ಪತ್ರಿಕೆಗಳ ಒಂದು ಸಮಗ್ರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ಒಟ್ಟು ಎಷ್ಟು ಪತ್ರಿಕೆಗಳು ಬರ್ತವೆ, ಹಾಗೆ ಅವುಗಳನ್ನು ಹೇಗೆ ನಾವು ಬಿಡಿಸಬೇಕು, ಹಾಗೆ ಯಾರ್ಯಾರಿಗೆ ಯಾವ ವಿಷಯಗಳು ಬರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಜಿ.ಪಿ.ಎಸ್.ಟಿ.ಆರ್ಗೆ ಸಂಬಂಧಪಟ್ಟಂಥ ಬಹಳಷ್ಟು ಗೊಂದಲ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇದೆ. ಈ ಪತ್ರಿಕೆಗಳು ಎಷ್ಟಿದ್ದಾವೆ, ಏನಿದ್ದಾವೆ, ಪ್ರತಿಯೊಬ್ಬರಿಗೂ ಕೂಡ ಗೊಂದಲನೇ. ಸೊ ಎಲ್ಲವನ್ನೂ ಕೂಡ ಈಗ ಕ್ಲಿಯರಾಗಿ ಎಳೆಯಾಗಿ ತಮಗೆ ಬಿಚ್ಚಿಡ್ತಾ ಇದ್ದೀನಿ. ನೋಡಿರಿ, ಇಂಗ್ಲೀಷ್ ಶಿಕ್ಷಕರು ಆಗಲಿಕ್ಕೆ ಯಾರು ಬಯಸಿದಿರಿ ಅಂದರೆ ಡಿಗ್ರಿಯಲ್ಲಿ ಹಾಗೆ ಬಿ ಎಡಲ್ಲಿ ಯಾರು ಇಂಗ್ಲೀಷನ್ನು, ಹೌದಾ, ಇವತ್ತು ಇಂಗ್ಲೀಷನ್ನು ಏನು ಮಾಡಿದ್ದಾರೆ ಅಂದರೆ ಮೇಜರಾಗಿ ತೆಗೆದುಕೊಂಡು, ಅಂದರೆ ಆಪ್ಷನಲ್ ಸಬ್ಜೆಕ್ಟಾಗಿ ಯಾರು ಓದಿದ್ದೀರಾ ಅವರಿಗೆ ಇಲ್ಲೇನಾಗ್ತಂದ್ರೆ ಇಂಗ್ಲೀಷ್ ಆಗಲಿಕ್ಕೆ ಅರ್ಹತೆ ಇದೆ. ಆದರೆ 50% ಅವರು ಡಿಗ್ರಿಯಲ್ಲಿ ಹಾಗೆ ಏನಪ್ಪ ಅಂತಾರೆ ಬಿ ಎಡಲ್ಲಿ ಪರ್ಸಂಟೇಜ್ ಮಾಡಿರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು. ಹಾಗೆ SC/ST ಕ್ಯಾಟಗರಿ 1 ಇದ್ದಂಥವರು 45% ಆಗಿದ್ದರೂ ಕೂಡ ಅವರು ಈ ಒಂದು ಇಂಗ್ಲೀಷ್ ಶಿಕ್ಷಕರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ರಿ. ನೋಡಿರಿ, ಇಂಗ್ಲೀಷ್ ಶಿಕ್ಷಕರವರು 2 ಪತ್ರಿಕೆಗಳನ್ನ ಇಲ್ಲಿ ಬಿಡಿಸಲಾಗ್ತದೆ, 2 ಪೇಪರ್ ಇರ್ತವೆ. ಹಾಗೆ SST ಪತ್ರಿಕೆ ಅಂದರೆ SST ಶಿಕ್ಷಕರಾಗಲಿಕ್ಕೆ, ಕನ್ನಡ ಇತಿಹಾಸ ಬೋಧನಾ ಶಿಕ್ಷಕರಾಗಲಿಕ್ಕೆ ಒಟ್ಟು 3 ಪತ್ರಿಕೆಗಳಿರ್ತವೆ. ಓಕೆ, ಅವು ಯಾವಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನಂತರ. ಹಾಗೆ ಸೇಮ್ ಟು ಸೇಮ್ ಇಲ್ಲಿ ಏನಂದರೆ ಸೈನ್ಸು ಮತ್ತು ಮ್ಯಾಥ್ಸ್ ಟೀಚರ್ ಆಗೋರು ಕೂಡ 3 ಪತ್ರಿಕೆಗಳನ್ನ ಇಲ್ಲಿ ಬಿಡಿಸ್ಬೇಕಾಗ್ತದೆ. ಹಾಗಾದರೆ ಯಾವ ಒಂದು ಪತ್ರಿಕೆಗಳು, ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಏನಿದೆ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. ನೋಡಿರಿ, ಮೊದಲು ಬರ್ತಕ್ಕಂಥದ್ದು ಒಂದು ಪತ್ರಿಕೆ 1. ಇಲ್ಲಿ ಪತ್ರಿಕೆ 1 ಬರ್ತದೆ. ಓಕೆ, ಒಂದು ನಿಮಿಷ. ಸರಿ, ಈ ಒಂದು ಪತ್ರಿಕೆ 1ರಲ್ಲಿ ಇದು ಕಡ್ಡಾಯ ಪತ್ರಿಕೆ ಇರ್ತದೆ. ಅಂದ್ರೆ ಇಂಗ್ಲೀಷ್ ಇದ್ದವ್ರಿಗಾಯಿತು, ಮ್ಯಾಥ್ಸು ಸೈನ್ಸ್ದವ್ರಿಗಾಯಿತು, ಹಾಗೆ SC/ST ಇದ್ದವ್ರಿಗೂ ಕೂಡ ಆಯಿತು. ಈ ಒಂದು ಪತ್ರಿಕೆ, ಮೊದಲ ಪತ್ರಿಕೆ ಕಡ್ಡಾಯವಾಗಿರ್ತದೆ. ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳು, ಇಂಗ್ಲೀಷಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳು, ಹಾಗೆ GKಗೆ ಸಂಬಂಧಪಟ್ಟಂತೆ 25 ಅಂಕಗಳು, ಜೊತೆಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳು, ಜೊತೆಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 2 ಸೇರಿ 15 ಅಂಕಗಳು, ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 10 ಅಂಕಗಳು ಬರ್ತವೆ. ಓಕೆ, ಒಟ್ಟು ಏನಪ್ಪ ಅಂತಾರೆ 150 ಅಂಕಗಳಿರ್ತವೆ. ಈ 150 ಅಂಕಗಳಿಗೆ ನೀವು ಎಷ್ಟು ಗಳಿಸ್ತೀರಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇಲ್ಲ. ಆದರೆ ಈ ಅಂಕಗಳು ಏನು ಮಾಡ್ತವೆ ಅಂದರೆ ನಿಮ್ಮ ಒಂದು ಆಯ್ಕೆಗೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾವೆ. ಯಾಕಂದರೆ 150 ಅಂಕಗಳಲ್ಲಿ ನೀವು ಹೆಚ್ಚು ಗಳಿಸಿದಷ್ಟು ನೀವು ಕ್ವಾಲಿಫೈಡ್ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಇಷ್ಟೇ ಗಳಿಸ್ಬೇಕು ಅಂಥೇಳಿ ಇಲ್ಲಿ ರೂಲ್ಸ್ ಇಲ್ಲ. ಓಕೆ, ನೋಡಿರಿ, ಇನ್ನೊಂದು ಇಲ್ಲಿ ಮಾಹಿತಿ, ಇಲ್ಲಿ GK ಅಂತ ಇದೆ, ಹೌದಾ. GK 25 ಅಂಕಗಳೇನಿದ್ದಾವೆ, ಈ 25 ಅಂಕದಲ್ಲಿ ಏನು ಬರ್ತದೆ, ಕರೆಂಟ್ ಅಫೇರ್ಸು ಬರ್ತದೆ. ಹಾಗೆ ಸ್ವಲ್ಪ ವಿಜ್ಞಾನಕ್ಕೆ ಬೇರೆ ಬೇರೆ, ಅಂದರೆ ಇಲ್ಲಿ ಇತಿಹಾಸ, ಭೂಗೋಳ, ಪೌರಾಣಿತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಹೊಸ ಆವಿಷ್ಕಾರಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅಂದರೆ ಪ್ರಚಲಿತ ಘಟನೆಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತವೆ. ಸೊ ಓಕೆ, ಒಟ್ಟು 150 ಅಂಕಗಳು ಮೊದಲನೇ ಪತ್ರಿಕೆಯಲ್ಲಿ, ಇದು ಕಡ್ಡಾಯ ಎಲ್ಲರಿಗೂ ಕೂಡ. ಹಾಗೆ ಪ್ರಶ್ನೆ ಪತ್ರಿಕೆ 2ಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆ 2 ಏನಪ್ಪ ಅಂದರೆ ಇದು 3 ಜನಕ್ಕೆ ಕೂಡ ಇಲ್ಲಿ ಕಂಪಲ್ಸರಿ ಆಗಿದೆ. ಅಂದರೆ 3 ಜನ ಅಂದರೆ ಯಾರು, ಇಂಗ್ಲೀಷ್ ಪತ್ರಿಕೆ ಬರೆಯೋರು, ನೆನ್ಪಿಟ್ಟುವರಿ, ಇಂಗ್ಲೀಷ್ ಬರೆಯೋರು, SST ಟೀಚರ್ ಆಗೋರು, ಮ್ಯಾಥ್ಸು ಸೈನ್ಸು ಟೀಚರ್ ಆಗೋರು. ಅಂದರೆ ಇಂಗ್ಲೀಷ್ ಶಿಕ್ಷಕರಾಗೋರಿಗೂ ಇದೆ, SST ಟೀಚರ್ ಆಗೋರಿಗೂ ಇದೆ, ಮ್ಯಾಥ್ಸು ಸೈನ್ಸು ಟೀಚರ್ ಆಗೋರಿಗೂ ಕೂಡ ಇಲ್ಲಿ ಈ ಒಂದು 2ನೇ ಪೇಪರ್ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿರಿ, ಎಷ್ಟು ಬಹು ಆಯ್ಕೆ, ಇಲ್ಲಿ 2 ಪತ್ರಿಕೆ 2ರಲ್ಲಿ 2 ಮಾತು ಬರ್ತವೆ. ಪತ್ರಿಕೆ 2ರಲ್ಲಿ 2 ಕ್ವಶನ್, ಮತ್ತೆ 2 ಪ್ರಶ್ನೆ ಪತ್ರಿಕೆ, ಒಂದು 50 ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಓಕೆ, ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಹಾಗೆ ಬರವಣಿಗೆಯ ರೂಪದಲ್ಲಿ 100 ಅಂಕಗಳಿರ್ತವೆ. ನೆನಪಿರಲಿ, 50 ಇವು ಎಲ್ಲ ಅಬ್ಜೆಕ್ಟಿವ್ ಟೈಪ್ ಇರ್ತವೆ. PQRS 100 ಕ್ವಶನ್ಸ್ ಹೆಂಗಿರ್ತದೆ ಅಂದರೆ ಈ 100 ಕ್ವಶನು ಕೂಡ ಎಲ್ಲವನ್ನೂ ಕೂಡ ಬರವಣಿಗೆ ರೂಪದಲ್ಲಿ, ಇಲ್ಲಿ 2 ಅಂಕದ್ದು, 3 ಅಂಕ, ಹಾಗೆ 4 ಅಂಕದ ಪ್ರಶ್ನೆಗಳು ಬರವಣಿಗೆಯಲ್ಲಿ ಬಂದಿರ್ತವೆ. ಅಂದರೆ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ನಾವು. ಓಕೆ, ಹಾಗೆ ಇಲ್ಲಿ ಇನ್ನೊಂದು ಒಟ್ಟು 50% ಆಗಬೇಕಿಲ್ಲಿ. ಎಷ್ಟು? 50% ನೀವು ಇಲ್ಲಿ ತೆಗೆದುಕೊಳ್ಬೇಕು. ಅಂದರೆ
75 ಅಂಕಗಳನ್ನು 150ಕ್ಕೆ, ಓಕೆ, 75 ಅಂಕಗಳನ್ನು 150ಕ್ಕೆ ತೆಗೆದುಕೊಳ್ಬೇಕು. ನೋಡಿರಿ 50%, ಓಕೆ. 50% ಅಂದರೆ ಬಹಳ ಅಲ್ಲ ಇದು, ಆದರೆ ಲಾಸ್ಟ್ ಇಯರ್ ಪರೀಕ್ಷೆ ಬರೆದವ್ರನ್ನ ಕೇಳಬೇಕು, ಇದು ಸುಲಭ ಇತ್ತಾ ಕಷ್ಟ ಇತ್ತಾ ಅಂತೇಳಿ. ಸೊ ಇಟ್ ಇಸ್ ವೆರಿ ಟಫ್ ಜಾಬ್, ಓಕೆ. ಹಾಗೆ ಪತ್ರಿಕೆ 3ಕ್ಕೆ ಬರ್ತಾ ಇದ್ದೀನಿ. ಪತ್ರಿಕೆ 2 ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿರಿ ಇಲ್ಲಿ ಇಂಗ್ಲೀಷು, SST, ಮ್ಯಾಥ್ಸು, ಸೈನ್ಸ್ ಟೀಚರ್ಗೆ ಒಟ್ಟು ಅಲೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು 50, ಬರವಣಿಗೆ ಪ್ರಶ್ನೆಗಳು 100 ಇರ್ತಾವೆ, ಅಂದರೆ 100 ಅಂಕದ ಪ್ರಶ್ನೆಗಳಿರ್ತವೆ, ಓಕೆ. 100 ಅಂಕ ಇರ್ತವೆ, ಪ್ರಶ್ನೆಗಳು ಮಾತ್ರ ಕಡಿಮೆ ಇರ್ತವೆ, ಓಕೆ. ಇಲ್ಲಿ ಬಹು ಆಯ್ಕೆಯಲ್ಲಿ 50 ಪ್ರಶ್ನೆಗಳು, ಅರ್ಥ ಮಾಡ್ಕೊಳ್ಳಿ, ಬಹು ಆಯ್ಕೆಯಲ್ಲಿ 50 ಪ್ರಶ್ನೆ 50 ಉತ್ತರ. ಹಾಗೆ ಬರವಣಿಗೆಯಲ್ಲಿ ಅಂಕಗಳು 100, ಆದರೆ ಪ್ರಶ್ನೆಗಳು ಮಾತ್ರ ಬಹಳಷ್ಟು, ಒಂದು 20-25 ಪ್ರಶ್ನೆಯಲ್ಲಿ 100 ಅಂಕಗಳ ತೆಗೆದುಕೊಳ್ಳಬಹುದು. ಯಾಕಂದರೆ 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತಾ ಹೋಗ್ತವೆ. ಹಾಗೆ ನೀವು ಇಲ್ಲಿ ಕ್ವಾಲಿಫೈಡ್ ಆಗಬೇಕಂದ್ರೆ 50% ಆಗಿರಬೇಕು, ಅಂದರೆ 75 ಅಂಕಗಳನ್ನ ಗಳಿಸಬೇಕು. ಇಲ್ಲಿ ಯಾವುದೇ ರೀತಿಯಂಥ SC ST ಹಾಗೆ 2B 3B ಯಾವುದು ಕೆಟಗರಿ ಇಲ್ಲಿ ಅವಶ್ಯಕತೆ ಇಲ್ಲ. ಹಾಗೆ ಪತ್ರಿಕೆ 3ಕ್ಕೆ ಹೋಗ್ತಾ ಇದ್ದೀನಿ. ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಯಾಕಂದರೆ ಪತ್ರಿಕೆ 3 ಮ್ಯಾಥ್ಸು ಮತ್ತು ಸೈನ್ಸು ಹಾಗೆ SSTದವ್ರಿಗಿದೆ. ಇಲ್ಲಿ ಇಂಗ್ಲೀಷ್ದವ್ರಿಗೆ ಇಲ್ಲ, ಅವರು ಇಲ್ಲಿ ಪುಣ್ಯ ಮಾಡಿದ್ದಾರೆ, ಓಕೆ. ಏನಪ್ಪ ಅಂದರೆ ಇಲ್ಲಿ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಈ 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಏನಪ್ಪ ಅಂದರೆ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಇಲ್ಲಿ 60 ಅಂಕಗಳನ್ನ ಇಲ್ಲಿ ಗಳಿಸ್ಬೇಕಾಗ್ತದೆ. ನೆನಪಿಟ್ಕೋರಿ, ಎಷ್ಟು 100 ಅಂಕಗಳಲ್ಲಿ 60 ಅಂಕಗಳನ್ನ ಇಲ್ಲರಿ ಕಂಪಲ್ಸರಿಯಾಗಿ 60%, ಅಂದರೆ 100ಕ್ಕೆ 60% 60 ಅಂಕಗಳನ್ನ ಇಲ್ಲಿ ಗಳಿಸ್ಬೇಕಾಗ್ತದೆ, ಓಕೆ. ಹಾಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಯ್ಕೆಯ ಒಂದು ಪ್ರಮಾಣ ಹೆಂಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ B.Ed ಅಂದರೆ ನಾಳೆ ನೀವು ಸೆಲೆಕ್ಷನ್ ಆಗಲಿಕ್ಕೆ ಯಾವ ಥರನಾಗಿ ಮಾರ್ಕ್ಸನ್ನು ಕೌಂಟ್ ಮಾಡ್ತಾರೆ ಅಂತಕ್ಕಂಥದ್ದು. B.Ed ಮತ್ತು D.Edಲ್ಲಿ ಏನು ಪರ್ಸೆಂಟೇಜ್ ತೆಗೆದಿರ್ತೀರ ಅದರಲ್ಲಿ 25% ಹಿಡಿತಾರೆ. ನೀವು BSc ಆಗ್ಬೋದು ಅಥವಾ BA ಆಗ್ಬೋದು, BCom ಆಗ್ಬೋದು, ಯಾವುದಾದ್ರೂ ಡಿಗ್ರಿ ಮಾಡಿದರೆ ಅದರ ಮೇಲೆ ಏನು ಮಾಡಿರ್ತಾರೆ 25%. ಹಾಗೆ ನೀವು ಟೆಟ್ ಏನು ಬರೆದಿರಿ, ಹೌದಾ, ಇವತ್ತು TET ಬರೆದಿರಲ್ಲ, ಅದ್ರ ಮೇಲೆ 15%. ಹಾಗೆ CETಯಲ್ಲಿ ಗಳಿಸಿದಂತಹ ಒಟ್ಟು ಅಂಕಗಳು, ಇವಾಗೇನು ನೀವು ಪತ್ರಿಕೆಗಳನ್ನ 3 ನೋಡಿದ್ರಿ, ಆ 3 ಪತ್ರಿಕೆ ಸೇರಿ 35% ಏನು ಮಾಡ್ತಾರೆ ಅಂದರೆ ಕೌಂಟ್ ಮಾಡ್ತಾರೆ. ಒಟ್ಟು 100 ಅಂಕಕ್ಕೆ ನೀವು ಎಷ್ಟು ಗಳಿಸಿದಿರಿ ಅದರ ಮೇಲೆ ತಾವುಗಳು ಆಯ್ಕೆ ಆಗ್ತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತಾರೆ. ಸೊ ಮೇ ಬಿ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಇಷ್ಟೇ ತೆಗೆದುಕೊಳ್ಬೇಕು ಅಂತೇನು ರೂಲ್ಸ್ ಇಲ್ಲ, ಆದರೆ ಮೋರ್ ದೆನ್ ನಿಮ್ಮದು 75 ಎಬೋ ಆದರೆ ನೀವು GMದಲ್ಲೇ ಸೆಲೆಕ್ಷನ್ ಆಗಬಹುದು, ಹೌದಾ. ಕಡಿಮೆ ಆದರೆ ಬಹಳಷ್ಟು ಕಷ್ಟ ಇದೆ, ಓಕೆ. ಸೊ ಇಷ್ಟು ಮಾಹಿತಿ ತಮಗೆ ಎಲ್ಲವೂ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಒಂದು ವಿಭಾಗದಲ್ಲಿ ಏನು ಮಾಡ್ತೀನಿ ಅಂದರೆ ಸಿಲೆಬಸ್ ಹೆಂಗಿದೆ ಮತ್ತು ಸಿಲೆಬಸ್ ಎಷ್ಟು ಓದಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಪುಸ್ತಕವನ್ನು ಓದಬೇಕು ಅಂತಕ್ಕಂಥದ್ದು ಕೂಡ ಮುಂದಿನ ಒಂದು ತರಗತಿಯಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು, ಬಾಯ್, ಸಿ ಯು.